ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಈ ಒಂದು ಶಾಲೆಯಲ್ಲಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಅಕ್ಷತೆಯಲ್ಲಿ ಅಕ್ಷರ ಅಭ್ಯಾಸ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾರಂಭದ ಮೊಟ್ಟಮೊದಲನೇದಾಗಿ 8ನೇ ತರಗತಿಯ ವಿದ್ಯಾರ್ಥಿನಿಯರಿಂದ ಪ್ರಾರಂಭ. ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲಿ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ವಿದ್ಯಾ ಅಧಿದೇವತೆಯಾಗಿರ್ತಕ್ಕಂಥ ಸರಸ್ವತಿಯ ಆಧಾರ ವೃಂದಗಳಿಗೆ ಕೊಡಮಟ್ಟ. ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂಥದ್ದು. ನಮ್ಮ ಶಾಲೆ ಪ್ರಾರಂಭದ ದಿನದಿಂದ ಹಿಡ್ಕೊಂಡ್ರೆ, ಶಾಲೆ ಹುಟ್ಟಿನಿಂದ ಹಿಡ್ಕೊಂಡು ಇಲ್ಲಿವರೆಗೂ ಈ ಒಂದು ಕಾರ್ಯಕ್ರಮ ನಾವು ಮಾಡಿರಲಿಲ್ಲ. ಸೊ ಹಿಂದೆ ಮಾಡಿದಾರ ಅನ್ನೋದು ಗೊತ್ತಿಲ್ಲ, ಬಹುಶಃ ಹಳೆ ವಿದ್ಯಾರ್ಥಿಗಳಿಗೆ ಗೊತ್ತಿರ್ಬೋದು. ಆದರೆ ನಾ ಬಂದ್ಬಿಟ್ಟು 2000ರಿಂದ ಈ ಕಡೆ ಅಂತೂ ಮಾಡೇ ಇಲ್ಲ. ನನಗದು ಹೊಸ ಕಾರ್ಯಕ್ರಮ, ನಮ್ಮೆಲ್ಲರಿಗೂ ಹೊಸದಾಗಿರ್ತಕ್ಕಂಥ ಕಾರ್ಯಕ್ರಮ, ನಿಮಗೂ ಕೂಡ ಹೊಸದಾಗಿರ್ತಕ್ಕಂಥ ಕಾರ್ಯಕ್ರಮ. ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರಲಿದ್ದಾರೆ ನಮ್ಮ ಶಾಲೆಯ ಸಹಶಿಕ್ಷಕರಾಗಿರ್ತಕ್ಕಂಥ ಶ್ರೀ MS ಭಾರತಿ ಗುರುಗಳು. 2024-25ನೇ ಸಾಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೀಡಲಿ. ಈ ಶಾಲೆಯಲ್ಲಿ ಮುಂದಿನ ದಿವಸ ಅಕ್ಷತೆಯಲ್ಲಿ ಅಕ್ಷರ ಅಭ್ಯಾಸ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಮ್ಮ ಕ್ಲಸ್ಟರಿನ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಿರ್ತಕ್ಕಂಥ ಗುರುಮಾತೆಯರು ಶ್ರೀಮತಿ ಮೈತ್ರಾ ಪುಟ್ಟಣ್ಣನವರಿಗೆ ತುಂಬ ಹೃದಯದ ಸ್ವಾಗತವನ್ನು SDMC ಅಧ್ಯಕ್ಷರಾಗಿರ್ತಕ್ಕಂಥ ಅಮೃತಪ್ಪ ಅಣ್ಣಿಗರು ಇವರನ್ನು ಕೂಡ ಪುಷ್ಪಾರ್ಪಣೆ ಮುಖಾಂತರ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಇದೇ ರೀತಿಯಾಗಿ ನಮ್ಮ ಶಾಲೆಯ SDMC ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮತಿ ವಾಣಿ ಮೌರ್ಯ ಅವರನ್ನು ಕೂಡ ಪುಷ್ಪವನ್ನು ನೀಡುವುದರ ಮುಖಾಂತರ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಮ್ಮ ಶಾಲೆಯ ಪ್ರಧಾನ ಗುರುಗಳಾಗಿರ್ತಕ್ಕಂಥ JB ಇಟಗಿ ಗುರುಗಳನ್ನ ಪುಷ್ಪ ನೀಡುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಸಹಶಿಕ್ಷಕರಾಗಿರ್ತಕ್ಕಂಥ SH ಮೇಲಿಮೇಲೆ ಗುರುಗಳನ್ನ ಪುಷ್ಪ ನೀಡುವುದರ ಮುಖಾಂತರ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಳೆ ವಿದ್ಯಾರ್ಥಿ ಸಂಘದವರನ್ನು ಕೂಡ ಪುಷ್ಪ ನೀಡುವುದರ ಮುಖಾಂತರ ಸ್ವಾಗತಕ್ಕೆ ಇದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ.
ಕಾರ್ಯಕ್ರಮದ ಕೇಂದ್ರದಿಂದಾಗಿರ್ತಕ್ಕಂಥ ನಮ್ಮ ತಾಯಂದಿರು ಈ ಕಾರ್ಯಕ್ರಮಕ್ಕೆ ಪುಷ್ಪ ನೀಡುವುದರ ಮುಖಾಂತರ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರದು ಸಹಮತಿ ಇರಲಿ. ಈ ಕಾರ್ಯಕ್ರಮವನ್ನ ಚೆನ್ನಾಗಿ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಸುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಇಲ್ಲಿವರೆಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನ ಸ್ವಾಗತ ಮಾಡಿರ್ತಕ್ಕಂಥ ಶ್ರೀ MS ಪಾಟೀಲ್ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಒಂದು ಕಾರ್ಯಕ್ರಮ ಅಕ್ಷತೆಯಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ. ಅಕ್ಷರ ಅಭ್ಯಾಸ ಕಾರ್ಯಕ್ರಮ ಅಂತಂದರೆ ಒಂದೇ ಸಿಂಪಲ್ ಆಗಿ ಹೇಳ್ತೀನಿ, ವಿದ್ಯಾ ದೇವತೆ ನಿತ್ಯಸ್ಥಳಾಗಿರ್ತಕ್ಕಂಥ ಶಾರದಾಂಬೆ ಇವರ ಒಂದು ಅಂದರೆ ವಿದ್ಯಾದೇವತೆಯ ಒಂದು ಆಶೀರ್ವಾದದೊಂದಿಗೆ ನಾವು ಅಕ್ಷರಾಭ್ಯಾಸವನ್ನು ಮಾಡ್ತಕ್ಕಂಥ ಒಂದು ಧಾರ್ಮಿಕ ಪದ್ಧತಿ, ಒಂದು ಧಾರ್ಮಿಕ ಪ್ರಕ್ರಿಯೆ. ಇದನ್ನೇ ನಾವು ಅಕ್ಷತೆಯಲ್ಲಿ ಅಭ್ಯಾಸ ಮಾಡ್ತೇವೆ. ಈ ಒಂದು ಧಾರ್ಮಿಕ ಪದ್ಧತಿಯಲ್ಲಿ ಒಳಗೆ ನಾವು ಅಕ್ಷರ ಅಭ್ಯಾಸವನ್ನು ಮಾಡ್ತಿದ್ರೆ ಮಕ್ಕಳಿಗೆ ಒಳ್ಳೆಯದಾಗ್ತದೆ ಅಂತಕ್ಕಂಥ ನಮ್ಮ ಹಿಂದೂ ಸಂಪ್ರದಾಯ ಪದ್ಧತಿ, ಒಂದು ಭಾವನೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಂಗವಾಗಿ ನಮ್ಮ ಶಾಲೆಯ ಪ್ರಧಾನಿಗಳು ಒಂದೆರಡು ಈ ಕಾರ್ಯಕ್ರಮದ ಅಂಗವಾಗಿ 2 ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ಹೇಳಿ ತಮ್ಮಲ್ಲಿದೆ. ಶಾರದಾ ಮಾತೆಯ ಪಾದಾರವಿಂದಗಳಲ್ಲಿ ಮತ್ತು ತನ್ನುಡಿಸಿನ ಪಾದಗಳಲ್ಲಿ ಮತ್ತು 2024-25 ಸಾಲಿನ ಈ ನಾವು 1ನೇ ತರಗತಿಯ ಮಕ್ಕಳನ್ನ ದಾಖಲು ಮಾಡಿಕೊಂಡಿದ್ದೀವಿ. ಆ ಮಕ್ಕಳಿಗೆ ಈ ಅಕ್ಷತೆಯಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ನಮ್ಮ ಇಲಾಖೆಯ ಸಂಬಂಧಿಸಿದಂಥ ಶ್ರೀಮತಿ ಮಂಜಾ ಮೇಡಮ್ರವರು ಈ ಒಂದು ಕಾರ್ಯಕ್ರಮವನ್ನು ನಿಮ್ಮ ಶಾಲೆಯಲ್ಲಿ ಆಯೋಜಿಸೋಣ ಅಂತ ಅಂದಾಗ ನನಗೂ ಬಹಳ ಖುಷಿಯಾಗಿ ನಮ್ಮ ಮುದ್ದು ಮಕ್ಕಳ ಮುದ್ದು ಪುಟಾಣಿಗಳ ಒಂದು ಈ ಕಾರ್ಯಕ್ರಮವನ್ನು ನಾವು ನಡೆಸಬೇಕು. ಇಲ್ಲಿ ಎಲ್ಲ ಪಾಲಕರನ್ನ ಕರೆಸಿ ಆ ಮಕ್ಕಳಿಗೆ ದೈನಂದಿನವಾಗಿ ನಾವು ಯಾವ ರೀತಿ ಅವರಿಗೆ ಅಕ್ಷರದ ಅಭ್ಯಾಸವನ್ನು ಮಾಡಿಸಿದ್ರು ಮತ್ತು ಪಠಣ ಮಾಡಿಸಿದ್ರು. ಆಮೇಲೆ ಡ್ರಿಲ್ ವರ್ಕ್ ಅಂದರೆ ಪ್ರತಿ ದಿವಸ ಅವ್ರಿಗೆ ಅದನ್ನು ನೆನಪಿಗೆ ತರುವಂತಹ ಒಂದು ಕಾರ್ಯಕ್ರಮ ಇದಾಗಿರೋದ್ರಿಂದ ಅವರ ಮನದಾಳದಲ್ಲಿ ಶಾಶ್ವತವಾಗಿ ಅವರು ಈ ಕಲಿತು ಅಂದರೆ ಇನ್ನು ಅವರ ಜೀವನ ಪರ್ಯಂತ ಇನ್ನು ಅವರು ಈ ಭೂಮಿಯ ಮೇಲೆ ಇರುವವರೆಗೂ ಅವರು ಆ ಎಲ್ಲ ಸಂಪನ್ಮೂಲವನ್ನು ತಮ್ಮ ತಲೆಯೊಳಗಿಟ್ಟುಕೊಂಡು ಓದು, ಬರಹ ಮತ್ತು ಲೆಕ್ಕಾಚಾರ ಇವು 3 ಮುಖ್ಯವಾಗಿ ಮನುಷ್ಯರಿಗೆ ಇದ್ದರೆ ಆ ವ್ಯಕ್ತಿ ತನ್ನ ಜೀವನವನ್ನು ಸ್ವಾವಲಂಬಿಯಾಗಿ ನಡೆಸಿಕೊಂಡು ಹೋಗುವಂಥ ಒಂದು ಮಹತ್ತರ ಕೆಲಸ ಆಗ್ತಿದೆ. ಆ ಒಂದು ಉದ್ದೇಶಕ್ಕೆ ಈ ನಾವು ನಮ್ಮ ಮೂರು ಪುಟಾಣಿಗಳಿಗೆ ನಾವು ಕಲಿಸುವುದರ ಜೊತೆಗೆ ಮನೆಯಲ್ಲಿ ತಾವುಗಳು ಸಹಿತ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಅವರಿಗೆ ಈ ಓದು, ಬರಹ, ಲೆಕ್ಕಾಚಾರ ಈ 3 ಕ್ರಿಯೆಗಳನ್ನು ತಾವು ಕಲಿಸಿದ್ದೇ ಆದರೆ ಅವರು ತಮ್ಮ ಜೀವನದೊಳಗೆ ನಿಮ್ಮ ಋಣವನ್ನು ಅವರು ನೀವಿರುವವರೆಗೂ ಅವರು ತಮ್ಮ ಮಕ್ಕಳು ಮೊಮ್ಮಕ್ಕಳವರೆಗೂ ಸಹಿತ ಅವರಲ್ಲಿರುವಂತಹ ಸಂಪತ್ತನ್ನು ಎಲ್ಲರಿಗೂ ದಾರಿಯಾಗಿರ್ತಾರೆ. ನಿರಂತರವಾದಂತಹ ಒಂದು ಕ್ರಿಯೆ ನಡೀತಿದೆ ಅಂತ ಹೇಳಿ ಈ ಒಂದು ಇಲ್ಲಿ ಮಾತನಾಡುವ ಅವಕಾಶ ಇಲ್ಲಿವರೆಗೆ ಅಕ್ಷರ ಅಭ್ಯಾಸದ ಕಾರ್ಯಕ್ರಮದ ಸಲುವಾಗಿ ಪ್ರಾಸ್ತಾವಿಕ ನುಡಿಗಳನ್ನು ಮಾಡ್ತಕ್ಕಂಥ ನಮ್ಮ ಶಾಲೆಯ ಮಕ್ಕಳಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಒಂದು ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ವಿಷಯ ಏನಂತಂದರೆ ವಾರದಿಂದಲೇ ಗಣಿಸಿದ್ರು ನಮ್ಮ ಮೇಡಮ್ ಅವರು
ಒಂದು ವಾರದ ಹಿಂದೆ ಕಾಣಿಸಿದ್ದು ಈ ಒಂದು ಕಾರ್ಯಕ್ರಮ ಮಾಡಂದ್ರೆ ನನ್ನ ಸೌರೂರಿನೊಳಗೆ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇದೆ. ಅದು ಜನ ಮೆಚ್ಚೋರು ಬಿಡ್ತಾರೋ ಎಣ್ಣೆ ಮಾತು. ಸೊ ಕಾರ್ಯಕ್ರಮ ನಡೆಸೋಣ ನನ್ನ ಮಕ್ಕಳಿಗೆ. ಸೊ ಅವರು ಕೂಡ ನನ್ನ ಮಕ್ಕಳನ್ನ ಅಂತಾರೆ, ಇಲ್ಲಿ ಬಂದರೆ ಅವ್ರು ಪಾಠ ಮಾಡ್ತಾನೆ ಹೋಗೋದು. ಹೋಗ್ತಾರೆ ಪಾಠ ಮಾಡಿ ಕ್ಲಾಸ್ ಕೊಟ್ಟು ಪಾಠ ಮಾಡಿ ಯಾರು ತಪ್ಪು ಏನದವು ಅವ್ರಿಗೆ ಹೇಳಿ ತಿದ್ದುಕೊಡ್ರಿ, ಸರಿ ಮಾಡಿಕೊಡ್ರಿ ಅಂತ ಹೇಳಿ ಹೋಗ್ತಿರ್ತಾರೆ. ಒಟ್ಟಾರೆ ಅವರ ದೃಷ್ಟಿಯೊಳಗ ನೀರಿಗೆ ಮಕ್ಕಳು ಸುಧಾರಣೆ ಆಗ್ತದೆ. ಇದು ಈ ವರ್ಷದಲ್ಲ, ಬಂದಾಗಲೇ ಕೂಡ ನನ್ನ ಫೋನ್ಯಾಗ ಕೂಡ ಹೇಳಿದ್ರು. ಸೊ ಅವ್ರಿಗೆ ನೀರಿಗೆ ಮಕ್ಕಳು ಅಂದ್ರೆ ಪಂಚಪ್ರಾಣ. ನಮ್ಮ ಶಾಲೆಗೆ ಬೇರೆ ಶಾಲೆಗೂ ಕೂಡ ನಾನು ವ್ಯತ್ಯಾಸ ಮಾಡಿ ಹೇಳ್ತಾ ಇದ್ದೀನಿ ನಿಮ್ಮಿದರಿಗೆ. ಬೇರೆ ಶಾಲೆಗೂ ಕೂಡ ಕಮ್ಮಿ ವಿಸಿಟ್ ಕೊಟ್ರೆ ನಮ್ಮ ಶಾಲೆಗೆ ಪದೇ ಪದೇ ವಿಸಿಟ್ ಕೊಡ್ತಾರೆ. ಯಾಕಂತಂದ್ರೆ ಕಾಳಜಿ. ಆ ಕಾಳಜಿಯ ಒಂದು ಏನು ಐತಲ್ಲ, ಆ ಕಾಳಜಿಯ ಮೇಲೆ ಒಂದು ಕಾರ್ಯಕ್ರಮ ಇಟ್ಕೊಂತಾರೆ, ಬೇರೆ ಬೇರೆ ಕಡೆ ಇಟ್ಕೊಂತಾರೆ. ಆದ್ರೆ ಇಲ್ಲಿ ಒತ್ತಾಯ ಒಂದು ಬಹಳಷ್ಟು ದಕ್ಷತೆಯನ್ನು ವಹಿಸಿ ಈ ಒಂದು ಕಾರ್ಯಕ್ರಮ ನಾವು ಮಾಡಿದ್ದಾರೆ. ಹೋದ ವಾರ ಇಟ್ಕೊಳ್ಳೋದು ಕಾರ್ಯಕ್ರಮ ಬೇರೆ ಬೇರೆ ಇರೋದ್ರಿಂದ DDPIO ಮೀಟಿಂಗ್ ಇರೋದ್ರಿಂದ ಕ್ಯಾನ್ಸಲ್ ಆಗಿ ಹೊಳ್ಳಿ ನಿನ್ನೆ ಫೋನ್ ಮಾಡಿ ಮಧ್ಯಾಹ್ನದ ಒಂದು 12 ಆಗಿರ್ತಾನೆ ಎಷ್ಟೊತ್ತಿದ್ರು ನಾಳೆ ಯಾವುದೋ ಒಂದು ಕಾರ್ಯಕ್ರಮ ನಾವು ಬಿಡಬಾರ್ದ್ರೆ ನಾಳೆ ಇಟ್ಕೊಳ್ಳೋಣ ಅಂತ ಹೇಳಿದ್ರು. ಅವರು ಕೂಡ ಅಲ್ಲೇ ಪುಸ್ತಕಗಳನ್ನು ಹಂಚೋಯ್ತು. ಪುಸ್ತಕಗಳನ್ನು ಹಂಚಿ ಬರೋದ್ರೊಳಗೆ ಲೇಟ್ ಆಯಿತು. ಎಲ್ಲರೂ ಏನಾರ ವ್ಯತ್ಯಾಸ ಆಗಿದ್ರೆ ದಯವಿಟ್ಟು ತಮ್ಮ ಪಟ್ಟಿಯೊಳಗೆ ಹಾಕೊಳ್ರಿ. ವ್ಯತ್ಯಾಸಗಳು ಬಂದರೂ ಕೂಡ ತೋರ್ಪಡಿಸ್ಬೇಡ್ರಿ. ಯಾಕೆ ನಿಮ್ಮ ಅಭಿಮಾನ ಹೆಚ್ಚಿನ ಮಾತಾಡಿದ್ರೆ ಹಳ್ಳಿ ಅದನ್ನ ಕಡೆದು ಕನ್ನಡಿ ಒಳಗೆ ಹೋದ್ರೆ ಮುಗೀತು, ಜೋಡಿಸ್ಲಿಕ್ಕೆ ಆಗೋದಿಲ್ಲ. ಎಲ್ಲ ತುಂಬ ಕನ್ನಡಿ ಒಳಗ ಹಲವಾರು ಮುಖಗಳು ಕಾಣ್ತವೆ, ಒಂದೇ ಮುಖ ಕಾಣ್ತವೆ. ಹಾಗೆ ನಮ್ಮ ಶಾಲೆ ಭಾವನೆ ತಮ್ಮೆಲ್ಲರಲ್ಲಿ ಬರಬೇಕು. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮ್ಮ ಮೇಡಮರೇ ಕಾರಣ. ಮಗು ಭೂಮಿಗೆ ಕಾಲಿಟ್ಟು ಅಂದ್ರೆ ಅಲ್ಲಿ ಕಲಿಕೆ ಚಲೋ ಹೋಗ್ತದ. ಸೊ ಏನ್ ಕಲಿಕೆ ಚಲೋ ಹೋಗ್ತದ? 2-4-3 ಕಲಿಕೆ ಹೆಂಗ್ ಚಲೋ ಹೋಗ್ತದ ಅಂತಂದ್ರ ಕಣ್ಣು ಆಡ್ಸೋದು, ಪಿಳಿ ನೋಡೋದು, ಬೇಗ ಹೇಳೋದು, ಅಳೋದು, ನಗೋದು, ಮೇಲಿಳಿಕೆ ಪ್ರಾರಂಭ ಮಾಡೋದು, ನಡಾಳಿಕೆ ಪ್ರಾರಂಭ ಮಾಡೋದು. ನಾವೇನ್ ಮಾಡ್ತೇವೆ ಅದನ್ನ ಅನುಕರಣೆ ಮಾಡ್ತೇವೆ. ನಾವೇನ್ ಮಾಡ್ತೇವೆ ಅದನ್ನ ಅನುಕರಣೆ ಮಾಡ್ತದ. ಸೊ ಅದೊಂದು ಹೇಗಪ್ಪ ಅಂತಂದ್ರೆ ನಾವು ಕುಂದ್ರೋದ್ರ ಕುಂದ್ರತೈತಿ, ಹೇಳೋದ್ರ ಹೇಳೋದು. ಒಂದು ಹಲ್ಲಿನ ಬಗ್ಗೆ ಆ ಗೊಂಬೆಯನ್ನ ತೀಡಬೇಕಾಗಿರ್ತಕ್ಕಂಥದ್ದು, ಆ ಹಲ್ಲನ್ನ ತೀಡಿ ಗೊಂಬೆಯನ್ನ ಮೂರ್ತಿಯನ್ನ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ನಿಮ್ಮ ಇಬ್ಬರು ಕೆಲಸ. ಸೊ ನಾವು ಮಕ್ಕಳಿಗೆ ಹೆಚ್ಚಿದ್ದೇವೆ, ನನ್ನ ಜವಾಬ್ದಾರಿ ಏನಿಲ್ಲ ಅಂತಂದ್ರೆ ಅಲ್ಲಿಗೆ ಬಿಡೋದು ಬೇಡ. ಅದಕ್ಕೆ ಮಗು ಹುಟ್ಟಿನಿಂದ ಹಿಡ್ಕೊಂಡು ಏನಾಗ್ತಂದ್ರೆ ಅದು ಅಲ್ಲಿ ಕಲಿಕೆ ಪ್ರಾರಂಭ ಆಗಿರುತ್ತೆ. ಇಷ್ಟು ನನ್ನ ಅನಿಸಿಕೆ. ಇನ್ನು ಮುಂದಿನ ಒಂದು ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮದ ಅಂಗವಾಗಿ ನಮ್ಮ ಮೇವುಂಡಿ ಕ್ಲಸ್ಟರ್ನ CRPಗಳಾಗಿರ್ತಕ್ಕಂಥ ಶ್ರೀಮತಿ ಮೈತ್ರಾ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಎರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎನ್ನ ಗುರುವನ್ನ ಸ್ಮರಿಸುತ್ತಾ ಈ ಒಂದು ಸುಂದರವಾದಂತಹ ವಿನೂತನವಾದಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳನ್ನ ತಿಳಿಸುತ್ತಾ, ಶಾಲೆಯ ಪ್ರಧಾನ ಗುರುಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಎಲ್ಲ 1ನೇ ತರಗತಿ ಎಲ್ಲ ಮುದ್ದು ಮಕ್ಕಳಿಗೆ ನಮಸ್ಕಾರಗಳನ್ನ ತಿಳಿಸುತ್ತಾ, ಯಾಕೆ ಮಾಡ್ಬೇಕಪ್ಪ ಈ ಅಕ್ಷತೆಯಲ್ಲೇ ಅಕ್ಷರ ಅಭ್ಯಾಸ ಯಾಕೆ ಮಾಡಬೇಕು? ಇದು ಹಿಂದಿನಿಂದ ನಡ್ಕೊಂಡು ಬಂದಂತ ಒಂದು ಪದ್ಧತಿ, ಒಂದು ಸಂಸ್ಕಾರ. ಮಕ್ಕಳಿಗೆ ಸರ್ ಹೇಳಿದ್ರು, ಮಗು ಜಗತ್ತಿಗೆ ಬಂದ ಮೇಲೆ ತುಂಬಾ ಕಲಿತದ ಅಂತ ಅಲ್ವಾ? ಮಗು ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಹಲವಾರು ವಿಷಯಗಳನ್ನ ತಿಳ್ಕೊಂಡಿರ್ತದೆ. ಅಂದ್ರೆ ನಾವು ಯಾವ ರೀತಿಯಾಗಿ ಮಕ್ಕಳನ್ನ ತೆಗೆದುಕೊಂಡು ಹೋಗ್ತೀವಿ ಆ ರೀತಿಯಾಗಿ ಮಕ್ಕಳು ಬೆಳೀತಾ ಹೋಗ್ತಾರೆ. ಸಂಸ್ಕಾರ ಅಂದ ತಕ್ಷಣ ಒಂದು ಸಣ್ಣ ಕಥೆ ನೆನಪಾಯ್ತು ನನಗೆ. ಒಂದು ಉದ್ದಾದ ಗಿಳಿ, ಆ ಗಿಳಿಗೆ 2 ಮುದ್ದಾದ ಮರಿಗಳಿದ್ವು. ಹೀಗೆ ತನ್ನ ತಾಯಿ ತನ್ನ ಮಕ್ಕಳ ಜೊತೆಗೆ ಹೊಲದ ಮೇಲೆ ಕುತ್ಕೊಂಡಿತ್ತು. ಅವಾಗ ಒಂದು ಜೋರಾಗಿ ಬಿರುಗಾಳಿ ಬೀಸ್ಬಿಡ್ತು. ಬಿರುಗಾಳಿ ಬೀಸಿದಾಗ 2 ಗಿಳಿ ಮರಿಗಳು ಏನಾದ್ರು
ಒಂದು ರಭಸಕ್ಕೆ ಬೇರೆ ಬೇರೆ ಕಡೆ ಹೋಗ್ಬೇಕು. ಒಂದು ಗಿಳಿ ಒಂದು ರಾಕ್ಷಸನ ಒಂದು ರಾಕ್ಷಸನ ಒಂದು ಮನೆಯನ್ನ ಸೇರ್ಕೊಳ್ತು. ಇನ್ನೊಂದು ಗಿಳಿ ಒಂದು ಮುನಿಯ ಆಶ್ರಮವನ್ನ ಸೇರ್ಕೊಳ್ತು. ಆ ಮುನಿಯ ಆಶ್ರಮದಲ್ಲಿ ಹೇಗಿತ್ತಪ್ಪ ಅಂತಂದ್ರೆ ಅದರ ಒಂದು ಸಂಸ್ಕಾರ ಹೇಗಿತ್ತು ಅಂತಂದ್ರೆ ಯಾರಾದ್ರೂ ಮನೆ ಬಂದ್ರೆ ಬನ್ನಿ ನಮಸ್ಕಾರನ ಹೇಳ್ತಾ ಇತ್ತು. ಆ ಗಿಳಿ ಬನ್ನಿ ನಮಸ್ಕಾರ, ಬನ್ನಿ ಕುತ್ಕೊಳ್ಳಿ, ಕುಡಿಯಕ್ಕೆ ನೀರ್ ಬೇಕಾ, ಹಣ್ಣು ಬೇಕಾ ಅಂತ ಆ ಒಂದು ಸಂಸ್ಕಾರದಲ್ಲಿ ಆ ಮುದ್ದು ಗಿಳಿ ಮರಿ ಬೆಳೀತಾರೆ. ಆದ್ರೆ ಇನ್ನೊಂದು ಗಿಳಿ ರಾಕ್ಷಸನ ಒಂದು ಮನೆಯನ್ನ ಸೇರಿತ್ತಲ್ಲ, ಅಲ್ಲಿ ಏನನ್ನ ಸಂಸ್ಕಾರ, ಯಾವ ರೀತಿಯಾದಂತಹ ಸಂಸ್ಕಾರ ಕಲ್ತಿತ್ತಪ್ಪ ಅಂತಂದ್ರೆ ಯಾರ ಹೊಡಿರ್ಲಿ ಬಡಿರ್ಲಿ ಕಡಿರ್ಲಿ ಅನ್ನುವಂತಹ ಒಂದು ಸಂಸ್ಕಾರದಲ್ಲಿ ಆ ಸಂಸ್ಕೃತಿಯಲ್ಲಿ ಆ ಗಿಳಿ ಮರಿ ಬೆಳೀತು. ಇದರ ಅರ್ಥ ಇಷ್ಟೇ. ಒಂದು ಸರ್ ಹೇಳಿದಾಗೆ ಒಂದು ಮಗು ಅಂದ್ರೆ ಏನು, ಒಂದು ಮಣ್ಣಿನ ಮುದ್ದೆ. ನಾವು ನಮ್ಮ ಕೈಯಲ್ಲಿದೆ, ಯಾರ ಕೈಯಲ್ಲಿದೆ? ತಂದೆ ತಾಯಿಗಳ ಕೈಯಲ್ಲಿದೆ. ಆ ಮಗುವನ್ನ ರಾವಣನಾಗಿ ಮೂರ್ತಿನಾದ್ರೂ ನಾವೇ ಮಾಡುವುದು, ಒಂದು ರಾಮನ ಮೂರ್ತಿಯ ಮಾಡುವಂತದ್ದು ಕೂಡ ನಮ್ಮ ಕೈಯಲ್ಲೇ ಇದೆ. ಹಾಗಾಗಿ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನ ಕೊಡೋದು. ಏನು ಒಳ್ಳೆಯ ಸಂಸ್ಕಾರ ಅಂದ್ರೆ ಗುರು ಹಿರಿಯರಿಗೆ ಗೌರವವನ್ನ ಕೊಡುವಂತದ್ದು, ಶಿಕ್ಷಕರಿಗೆ ಗೌರವವನ್ನ ಕೊಡೋದು. ಮೊದಲು ಮಕ್ಕಳು ತಂದೆ ತಾಯಿಗಳ ಗೌರವ ಕೊಡ್ತಾರೆ, ನಂತರ ಬೇರೆಯವರಿಗೆ ಗೌರವವನ್ನ ಕೊಡೋದಾಗಿರ್ಬೋದು, ಪ್ರೀತಿಯಿಂದ ಮಾತಾಡೋದಾಗಿರ್ಬೋದು. ನೀವು ಯಾವ ರೀತಿ ಪ್ರೀತಿಯಿಂದ ಮಕ್ಕಳ ಜೊತೆ ವರ್ತನೆ ಮಾಡಿದ್ರೆ ಮಕ್ಕಳು ಕೂಡ ಅದೇ ರೀತಿಯಾಗಿ ಕಲಿತಾ ಇರ್ತಾರೆ. ತಮ್ಮ ಎಲ್ಲಾ ತಂದೆ ತಾಯಿಯ ಹತ್ರ ಒಂದು ವಿನಂತಿ, ದಯವಿಟ್ಟು ನಿಮ್ಮ ಮನೆಯಲ್ಲಿ ಟಿವಿ ಮಕ್ಕಳು ಓದುವಂತ ಟೈಮಲ್ಲಿ ಟಿವಿಯನ್ನು ಆಫ್ ಮಾಡ್ರಿ. ಮೊಬೈಲ್ ಬಳಸ್ತಾ ಇದ್ರೆ ದಯವಿಟ್ಟು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡ್ಬೇಡ್ರಿ. ನಿಮ್ಮನ್ನು ನೋಡಿ ಆ ಮಕ್ಕಳು ಕೂಡ ಕಲಿತಾ ಇರ್ತಾರೆ. ಎಲ್ಲ ಪೇರೆಂಟ್ಸ್ ಬಂದಿರೋಂಥವ್ರು ಎಲ್ಲರೂ ಕಲ್ತವ್ರಿಲ್ಲ, ನಾವು ಒಪ್ಕೋತೀವಿ. ಅಟ್ಲೀಸ್ಟ್ ನೀವು ಕಲಿದ್ರೆ ಬೇಡ, ಮಕ್ಕಳು ಎಲ್ಲರೂ ತಿಳ್ಕೊಳ್ಳಿ. ಇವತ್ತು ಶಾಲೆಗೆ ಏನ್ ಹೇಳ್ತಾರಪ್ಪ, ಏನ್ ಕಲ್ತೀನಿ ನೀವು, ಏನ್ ಓದಿದ್ರು, ಅದನ್ನ ಓದಿ ತೋರಿಸು, ಒಂದ್ಸಲ ಬರ್ದು ತೋರಿಸು. ಆ ಮಕ್ಕಳ ಮನಸ್ಸಲ್ಲಿ ಬೀಳ್ತಾರೆ, ಓ ನಮ್ಮ ಮಮ್ಮಿ ಇವತ್ತು ಕೇಳ್ತಾರೆ, ನಮ್ಮ ಅಪ್ಪಾಜಿ ಇವತ್ತು ಕೇಳ್ತಾರೆ ಅನ್ನೋ ಒಂದು ಇದು ಇರಲಿ ಮಕ್ಕಳಲ್ಲಿ. ಮಕ್ಕಳನ್ನ ಪ್ರೀತಿಯಿಂದ ಪ್ರೀತಿ ಮಾಡೋಣ, ವ್ಯಾಮೋಹ ಬೇಡ. ಮಕ್ಕಳನ್ನ ಆಸ್ತಿ ಮಾಡೋದು, ಮಕ್ಕಳಿಗಾಗಿ ಆಸ್ತಿ ಮಾಡೋದು ಬೇಡ. ಮಕ್ಕಳು ನಮ್ಗೆ ಒಂಥರ ಆಸ್ತಿ. ಎಂತಹ ಆಸ್ತಿಯನ್ನ ಮಾಡೋದು ಆ ಮಕ್ಕಳಲ್ಲಿ? ಯಾವ್ದಾದ್ರು ಆಗಲಿ, ಅವನು ದೊಡ್ಡ ಇಂಜಿನಿಯರ್ ಆಗೋದು ಬೇಡ, ಡಾಕ್ಟರ್ ಆಗೋದು ಬೇಡ, ಒಬ್ಬ ಒಳ್ಳೆ ರೈತನಾಗಿ ಮಾಡೋದು, ಒಬ್ಬ ಒಳ್ಳೆ ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡೋದು. ಒಬ್ಬ ಪಂಡಿತ ಆಗ್ಬೋದು ನಿಮ್ಮ ಮಗು, ಒಬ್ಬ ದೊಡ್ಡ ರಾಜಕಾರಣಿ ಆಗ್ಬೋದು, ಒಬ್ಬ ಕಲಾವಿದ ಆಗ್ಬೋದು, ಒಬ್ಬ ಶಿಕ್ಷಕ ಆಗ್ಬೋದು, ಒಬ್ಬ ಪೊಲೀಸ್ ಆಗ್ಬೋದು, ಏನೇ ಆಗಲಿ ಅವರಲ್ಲಿ ಒಳ್ಳೆಯ ಸಂಸ್ಕಾರ ಆಚಾರ ವಿಚಾರವನ್ನ ಕಲಿಸುವಂತಹ ಜವಾಬ್ದಾರಿ ನಮ್ಮೆಲ್ಲ ಪೋಷಕರಾದ. ದಯವಿಟ್ಟು ನಮ್ಮೂರ ಶಾಲೆ ಇದು, ನಾನು ಈ ಶಾಲೆಯಲ್ಲಿ ಕಲ್ತಿಲ್ಲ, ಆದ್ರೂ ಕೂಡ ನನ್ನೂರ ಶಾಲೆ ಅನ್ನೋ ಒಂದು ಹೆಮ್ಮೆ ಅಭಿಮಾನ ನನಗೆ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ಶಿಕ್ಷಕರಿಗೆ ಗೌರವವನ್ನು ಕೊಡೋದ್ರಿಂದ ಹಿಡ್ಕೊಂಡು ನಮ್ಮ ಶಾಲೆಯ ಪ್ರಗತಿಗೆ ತಾವೆಲ್ಲರೂ ಕೂಡ ಶ್ರಮಿಸ್ರಿ ಅಂತೇಳಿ ನಾನು ನಿಮ್ಮೆಲ್ಲರ ಹತ್ರ ವಿನಂತಿ ಮಾಡ್ಕೊಳ್ತೀನಿ. ಜೊತೆಗೆ ಈ ಅಕ್ಷತೆಯಲ್ಲಿ ಅಕ್ಷರ ಅಭ್ಯಾಸ ಯಾಕೆ ಮಾಡಬೇಕು ನೋಡಿ. ಅಕ್ಷತೆ ಅಂತಂದ್ರೆ ಒಂದು ಪವಿತ್ರ ಸ್ಥಾನವನ್ನ ಕೊಡೋದು. ಅಕ್ಷತೆ ಅಂದ್ರೆ ನೋಡ್ರಿ ಯಾವ ಬಣ್ಣದಲ್ಲಿದೆ? ಬಿಳಿ ಬಣ್ಣ. ಬಿಳಿ ಅಂದ್ರೆ ಏನು? ಶ್ವೇತ ಬಣ್ಣ ಅಂದ್ರೆ ಯಾವುದೇ ಕಲ್ಮಶ ಇಲ್ಲದಂತಹ ಅಂತಹ ಒಂದು ಪವಿತ್ರವಾದಂತಹ ಅಕ್ಷರತೆಯಲ್ಲಿ ನಮ್ಮ ಮಕ್ಕಳಿಗೆ ಅಕ್ಷರ ಅಭ್ಯಾಸವನ್ನ ಮಾಡಿಸೋದ್ರಿಂದ ಅವರು ಉತ್ತಮ ರೀತಿಯಲ್ಲಿ ತಮ್ಮ ಶಿಕ್ಷಣವನ್ನ ಮುಂದುವರಿಸ್ತಾರೆ ಅನ್ನೋ ಒಂದು ಉದ್ದೇಶ. ಜೊತೆಗೆ ನೋಡಿ ಆ ಅಕ್ಕಿ ಭತ್ತದಿಂದ ಬೆಳೆದಂತ ಯಾವ ಪ್ರಾಣಿಗಳಾಗ್ಲಿ ಪಕ್ಷಿಗಳಲ್ಲಿ ಅದನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಭತ್ತದಲ್ಲಿ ಒಳಗಿರೋದ್ರಿಂದ ಅದು ಯಾರು ಒಂದು ಪವಿತ್ರವಾದಂತಹ ಸ್ಥಾನವನ್ನ ನಾವು ಆ ಅಕ್ಕಿಗೆ ಕೊಟ್ಟಿದ್ದೀವಿ. ಹಾಗಾಗಿ ಆ ಒಂದು ಅಕ್ಕಿಯಲ್ಲಿ ಅಕ್ಷತೆಯಲ್ಲಿ ತಮ್ಮ ಮಕ್ಕಳನ್ನ ತಾವು ಕೈ ಹಿಡಿದು ಇವತ್ತಿಂದ ಅಂದ್ರೆ ಈಗಾಗಲೇ ಅವರ ಅಭ್ಯಾಸ ಸ್ಟಾರ್ಟ್ ಆಗಿದೆ. ಇದು ಒಂದು ಅಂದ್ರೆ ದೇವರ ಒಂದು ಸರಸ್ವತಿಯ ಒಂದು ಆರಾಧನೆಯ ಮೂಲಕ ನಾವು ನಮ್ಮ ಮಕ್ಕಳಿಗೆ ಅಕ್ಷತೆಯಲ್ಲಿ ಅಕ್ಷರ ಅಭ್ಯಾಸವನ್ನ ಮಾಡಿಸೋದ್ರ ಮೂಲಕ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಡೋಣ ಅಂತ ಹೇಳ್ತಾ ತಾವೆಲ್ಲರೂ ಬಹಳಷ್ಟು ಬೇಗ ಬಂದು ಕಾಯ್ತಾ ಇದ್ರಿ. ಟೆಕ್ಸ್ಟ್ ಬುಕ್ ಕೊಡೋದಿತ್ತ, ಹಾಗಾಗಿ ನನಗೆ ಸ್ವಲ್ಪ ಲೇಟ್ ಆಯ್ತು, ದಯವಿಟ್ಟು ಕ್ಷಮಿಸ್ರಿ ಅಂತ ಹೇಳ್ತಾ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ರಿ. ಜೊತೆಗೆ ನಮ್ಮೂರ ಶಾಲೆ ಬಗ್ಗೆ ತಾವೆಲ್ಲರಿಗೂ ಕೂಡ ಅಭಿಮಾನ ಇರಲಿ. ಜೊತೆಗೆ ಒಂದು ಅಭಿವೃದ್ಧಿಗೆ ತಾವೆಲ್ಲರೂ ಕೂಡ ಸಹಕರಿಸ್ತೀರಾ ಅಂತ ಹೇಳ್ತಾ ಪ್ರತಿದಿನ ನಿಮ್ಮ ಮಕ್ಕಳು ದಯವಿಟ್ಟು ಯಾರು ಕೂಡ ಶಾಲೆಯ ಮಕ್ಕಳಿಗೆ ತಪ್ಪಿಸಿದ ಈ ಮಕ್ಕಳು ಅಷ್ಟೇ ಅಲ್ಲ, ನಿಮ್ಮ ಇವರ ದೊಡ್ಡ ಮಕ್ಕಳು ಕೂಡ ನಿಮ್ಮ ಈ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಎಲ್ಲ ಮಕ್ಕಳಿಗೂ ಕೂಡ ಒಟ್ಟು ಶಾಲೆ ತಪ್ಪಿಸಿದ ಹಾಗೆ ಏನೋ ಒಂದು ಅನಿವಾರ್ಯ ಕಾರಣದಾಗ ಮಾತ್ರ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಪದೇ ಪದೇ ಶಾಲೆ ಬಿಡಿಸೋದಂತ ಪ್ರತಿದಿನ ನೀವು ಒಂದು ಅರ್ಧ ಗಂಟೆ ನಿಮ್ಮ ಮಕ್ಕಳ ಜೊತೆಗೆ ನಿಮ್ಮ ಸಮಯವನ್ನ ಕಳೀರಿ. ಅಂದಾಗ ಮಾತ್ರ ಆ ಮಕ್ಕಳು ನಮ್ಮ ಅವ್ವ ಕೇಳ್ತಾರೆ, ನಮ್ಮ ಅಪ್ಪಾಜಿ ಕೇಳ್ತತಿ, ಏನ್ ಓದ್ಬೇಕು ಏನ್ ಬರಿಬೇಕು ಅಂತ ನಮ್ಮ ಅಪ್ಪ ಕೇಳ್ತಾರೆ. ಶಾಲೆಯಲ್ಲಿ ಕೂಡ ನಮ್ಮ ಶಿಕ್ಷಕ ಹೇಳ್ಕೊಟ್ರೆ, ಜೊತೆಗೆ ಮನೆಯಲ್ಲಿ ಕೂಡ ತಾವೆಲ್ಲರೂ ಆ ಕೆಲಸವನ್ನ ಮಾಡ್ತೀರಿ ಅಂತ ಭಾವಿಸ್ತಾ ಈ ಒಂದು ಅಕ್ಷರ ಅಭ್ಯಾಸ ಕಾರ್ಯಕ್ರಮ
ಯಶಸ್ವಿಯಾಗಿ ನಡೀತಾ ಇದೆ. ಅದಕ್ಕೆ ಸಹಕಾರ ನೀಡಿದಂತ ನಮ್ಮ ಶಾಲೆಯ ಎಲ್ಲ ಗುರುಗಳಿಗೂ ಹಾಗೂ ಎಲ್ಲ ತಂದೆ ತಾಯಿಗಳು ಎಲ್ಲ ಮುದ್ದು ಮಕ್ಕಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಎಲ್ಲ ಮಾಡ್ತೀನಿ. ಈ ಒಂದು ಅಕ್ಷರ ಅಭ್ಯಾಸ ಕಾರ್ಯಕ್ರಮದ ಬಗ್ಗೆ ಮಗು ಒಂದು ಅರುಳಿದ್ದಂತೆ ಆ ಅರುಳನ್ನ ಮೂರ್ತಿ ಮಾಡಬೇಕಾದ್ರೆ ಸರಿಯಾಗಿರ್ತಕ್ಕಂಥ ಸಂಸ್ಕಾರವನ್ನು ಕೊಡಬೇಕು. ಸರಿಯಾಗಿರ್ತಕ್ಕಂಥ ಸಂಸ್ಕಾರದಿಂದ ಮಗು ಮುಂದೆ ಉತ್ತಮ ಪ್ರಜ್ಞೆ ಆಗ್ತದೆ. ಸೊ ಶಿಕ್ಷಣ ಅನ್ನೋದು ಕೇವಲ ತಾತ್ಕಾಲಿಕವಾಗಿ ಇರ್ತಕ್ಕಂಥ ಒಂದು ಫಲ ಅಲ್ಲ. ಬಹು ದಿನಗಳವರೆಗೆ, ಬಹು ವರ್ಷಗಳ ನಂತರ ನಾವು ಆ ಮಗುವಿನಲ್ಲಿ ಕಾಣತಕ್ಕಂಥ ಒಂದು ಉತ್ತಮ ಫಲವನ್ನ ಶಿಕ್ಷಣ ನೀಡ್ತದ. ಅದಕ್ಕೆ ನಾವು ಮಗುವಿಗೆ ಸಂಸ್ಕಾರವನ್ನು ಕೊಡೋದ್ರಿಂದ ಮಗು ಸಮಾಜದ ಉತ್ತಮ ವ್ಯಕ್ತಿಯಾಗಿ ಮುಂದೆ ದೇಶದ ಒಂದು ಒಬ್ಬ ಒಳ್ಳೆಯ ಉದ್ಯೋಗವಂತನಾಗಿ ಅಥವಾ ಒಬ್ಬ ರೈತನಾಗಿ ಅಥವಾ ಒಬ್ಬ ಬೇರೆ ಉದ್ಯೋಗವನ್ನು ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಸಮಾಜದೊಳಗ ಬೆಳವಲಿ. ಅದಕ್ಕೆ ಕೇವಲ ಶಿಕ್ಷಕರು ಜವಾಬ್ದಾರಲ್ಲ, ಜೊತೆಗೆ ತಂದೆ ತಾಯಿಗಳು ಕೂಡ ಅದು ಜವಾಬ್ದಾರರಿರ್ತಾರೆ. ನೀವು ಕೂಡ ನಿಮ್ಮ ಕೂಡ ಪ್ರಯತ್ನ ಬಹಳಷ್ಟು ಇದೆ ಅಂತ ಎರಡು ಕಿವಿಮಾತುಗಳನ್ನ ಹೇಳಿರ್ತಕ್ಕಂಥ ನಮ್ಮ ಮೇವುಂಡಿ ಕ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿ ಇರತಕ್ಕಂಥ ಶ್ರೀಮತಿ ಮೈತ್ರಾ ಮೇಡಮ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪೇರೆಂಟ್ಸ್ ಆಗಿ ಅಥವಾ ದಯವಿಟ್ಟು ನಮ್ಮ ಅನಿಸಿಕೆಗಳನ್ನು ಒಂದು ಕಾರ್ಯಕ್ರಮಕ್ಕೆ ಹೇಳ್ಬೋದು. ಅಕ್ಷತೆಯಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲರಿಗೂ ನಮಸ್ಕಾರ. ಅಕ್ಷತೆ ಮತ್ತು ಅಕ್ಷರ. ಅಕ್ಷತೆಯಲ್ಲಿ ಅಕ್ಷರ. ಅಕ್ಷತೆ ಮೀನ್ಸ್ ಅಕ್ಕಿ, ಆಹಾರ ಹೇಗೆ ನಮ್ಮ ಜೀವನಕ್ಕೆ ಇಂಪಾರ್ಟೆಂಟು, ಅದೇ ರೀತಿ ಈ ಕಾಲಕ್ಕೆ ಅಕ್ಷರವೂ ಕೂಡ ಅಂದರೆ ವಿದ್ಯಾಭ್ಯಾಸ ಕೂಡ ಅಷ್ಟೇ ಬಹು ಮುಖ್ಯವಾದಂಥದ್ದು. ಆಗಲೇ ಸರ್ ಮತ್ತು ಮೇಡಮ್ ಹೇಳಿದಾಗೆ ಒಂದು ವಿದ್ಯಾರ್ಥಿ ಯಾವ ದಾರಿಯಲ್ಲಿ ಹೋಗಬೇಕು ಅಥವಾ ಮುಂದೆ ಯಾವ ದಾರಿಯಲ್ಲಿ ಹೋಗ್ತಾನೆ ಅನ್ನೋದಕ್ಕೆ ಗುರುಗಳು ಮತ್ತು ಪೇರೆಂಟ್ಸು ಅಷ್ಟೇ ಬಹುಮುಖ್ಯವಾದಂಥ ಪಾತ್ರವನ್ನು ವಹಿಸ್ತಾರೆ. ಆದ ಕಾರಣ ಮನೆಯಲ್ಲಿ ಪಾಲಕರು ಹುಡುಗರ ಜೊತೆ ಅಥವಾ ಹುಡುಗರು ನಿಮ್ಮನ್ನೇ ಅಬ್ಸರ್ವ್ ಮಾಡ್ತಿರ್ತಾರೆ, ನಿಮ್ಮನ್ನೇ ನೋಡ್ತಿರ್ತಾರೆ, ನಿಮ್ಮನ್ನೇ ಅನುಕರಣೆ ಮಾಡ್ತಿರ್ತಾರೆ. ಆದ್ದರಿಂದ ಅವರು ನಿಮ್ಮನ್ನು ಗಮನಿಸುವ ಟೈಮಲ್ಲಿ ನೀವು ಹೇಗಿರಬೇಕು ಅನ್ನೋದು ಸ್ವಲ್ಪ ನಿಮ್ಮ ಹಾವಭಾವದ ಮೇಲೆ ನಿಮಗೆ ಸ್ವಲ್ಪ ಹಿಡಿತಾ ಇರಲಿ. ಒಂದು ಸ್ವಲ್ಪ ಮೊಬೈಲು, ಟಿವಿ ಅವನ್ನೆಲ್ಲ ಧಾರಾವಾಹಿ ನೋಡೋದು ಸ್ವಲ್ಪ ಕಡಿಮೆ ಮಾಡಿ. ಯಾಕಂದರೆ ಒಂಥರ ಅದು ಸ್ಲೋ ಪಾಯ್ಸನ್ ಇದ್ದಂಗೆ ಧಾರಾವಾಹಿ 2-3 ವರ್ಷ ಹೋಗಿ ಎಳಿತಾನೆ ಇರುತ್ತೆ, ಅವ್ರು ಹಾಗೆ ಅದಕ್ಕೆ ಅಡಿಕ್ಟ್ ಆಗದೇ ಇರ್ತಾರೆ. ಸೊ ಸ್ವಲ್ಪ ಒಂದು ಅರ್ಧ ಗಂಟೆ ಅವ್ರು ಏನಾದರೂ ಮಣ್ಣಲ್ಲಿ ಏನಾದರೂ ಮೂರ್ತಿ ಮಾಡೋದು ಅಥವಾ ಚಕ್ಲಿ ಯಾವ ಏನೋ ಕ್ರಾಫ್ಟ್ಸು, ಕಾಗದದಲ್ಲಿ ಏನಾದರೂ ಚಟುವಟಿಕೆ ಮಾಡೋದು ಅಂಥವಿಂಥವು ಒಂದು ಅವ್ರಿಗೇನು ಒಂದು ವಿದ್ಯಾಭ್ಯಾಸಕ್ಕೆ ಮುಂದೆ ಒಂದು ಅವರು ಕಷ್ಟಪಟ್ಟು ಓದೋದಕ್ಕಿಂತ ಬದಲು ಇಷ್ಟಪಟ್ಟು ಬೆನ್ನು ಹತ್ತಬೇಕು, ಓದಬೇಕು, ನಾನು ಅದು ಏನೋ ಒಂದು ಆಗಬೇಕು, ಅದು ಮುಂದೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಅವ್ರು ಏನಾಗಬೇಕು, ಅವ್ರ ಇಂಟ್ರೆಸ್ಟ್ ಎಲ್ಲಿದೆ ಏನಿದೆ ಅನ್ನೋ. ಬಟ್ ಅವರು ಮುಂದೆ ಕಷ್ಟಪಟ್ಟು ಓದೋ ಬದಲು ಇಷ್ಟಪಟ್ಟು ಓದಬೇಕು. ಆ ರೀತಿಯಾದಂಥ ವಾತಾವರಣವನ್ನು ಗುರುಗಳು ಪ್ಲಸ್ ಪಾಲಕರು ಆ ಒಂದು ವಾತಾವರಣನ ಕ್ರಿಯೇಟ್ ಮಾಡ್ಕೊಂಡು ರೂಪಿಸ್ಕೊಂಡು ಹೋದರೆ ಒಳ್ಳೆ ಚೆನ್ನಾಗಿ ಒಂದು ವಿದ್ಯಾರ್ಥಿಯ ಒಂದು ಭವಿಷ್ಯವನ್ನು ರೂಪಿಸ್ಬಹುದು. ಸೊ ಆ ದಾರಿಯಲ್ಲಿ ಒಂದು ಅಕ್ಷತೆಯಲ್ಲಿ ಅಕ್ಷರ ಅಭ್ಯಾಸ ಒಂದು ಒಳ್ಳೆಯ ಕಾರ್ಯಕ್ರಮವಾಗಿದ್ದು, ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಂಥ ಎಲ್ಲ ಗುರುವೃಂದರಿಗೂ ಮತ್ತು ಪಾಲಕ ಪೋಷಕರಿಗೂ ಧನ್ಯವಾದಗಳು. ಎಲ್ಲ ಹುಡುಗರ ಒಂದು ಮುಂದಿನ ಭವಿಷ್ಯ ಚೆನ್ನಾಗಿರಲಿ, ಚೆನ್ನಾಗಿ ನೀವು ಅವರಿಗೆ ಸಹಕಾರ ಕೊಡಿ ಅಂತ ಹೇಳಿ ನನ್ನೆರಡು ಮಾತನ್ನು ವಿದ್ಯಾರ್ಥಿಯಾಗಿರ್ತಕ್ಕಂಥ ಶ್ರೀ ಶ್ರೀಕಾಂತ್ ಹುಲಿಕಟ್ಟಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ
ಈ ಕಡೆ ಕೈ ಕೈ ಕೊಡು. ಈ ಕಡೆ ನೋಡು ಪುಟ್ಟ, ಆ ಕಡೆ ಮಮ್ಮಿ ಏನ್ ಬರ್ತಿದ್ರೆ ನೋಡ್ಬೇಕು. ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಮತಿ ಮೈತ್ರಾ ಪುಟ್ಟಣ್ಣನವರ್ ಈ 1ನೇ ತರಗತಿಗೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮದ ಅಂಗವಾಗಿ ತಮ್ಮ ಸ್ವಂತ ಖರ್ಚಿನೊಳಗ ನೋಟ್ಬುಕ್ ಹಾಗೂ ವಿಶೇಷವಾಗಿರ್ತಕ್ಕಂಥ ಒಂದು ಪ್ಯಾಕೇಜನ್ನು ತಮ್ಮ ಈ ಒಂದು ಮಕ್ಕಳಿಗೆ, ನಮ್ಮ ಶಾಲೆಯ ಮಕ್ಕಳಿಗೆ 1ನೇ ತರಗತಿ ಮಕ್ಕಳಿಗೆ ನೀಡಿದ್ದಾರೆ. ಅವರ ಈ ಒಂದು ಕೊಡುಗೆ ಬಹಳಷ್ಟು ನನಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. ಜೊತೆಗೂ ಕೂಡ ನೀವು ಕೂಡ ಬಹಳ ತಂದೆ ತಾಯಿ ಬಹಳ ಖುಷಿ ಪಟ್ರಿ. ಈ ಒಂದು ಗಿಫ್ಟನ್ನು ನೀಡಿದ್ದಕ್ಕಾಗಿ ನಮ್ಮ ಶಾಲಾ ವೃಂದದ ಪರವಾಗಿ, ನಮ್ಮ ಊರ ನಾಗರಿಕರ ಪರವಾಗಿ, ಅವರಿಗೆ ಹಳೆ ವಿದ್ಯಾರ್ಥಿಗಳ ಪರವಾಗಿ ಮತ್ತು SDMC ಅಧ್ಯಕ್ಷ ಹಾಗೂ ಸದಸ್ಯರ ಪರವಾಗಿ ಅವ್ರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಈಗ ಕೊನೆಯ ಒಂದು ಕಾರ್ಯಕ್ರಮ ವಂದನಾರ್ಪಣೆ. ನಮ್ಮ ಶಾಲೆಯ ಸಹಶಿಕ್ಷಕರಾಗಿರ್ತಕ್ಕಂಥ ಶ್ರೀ SS ಮೆಲಿಮಲಿಗೌಡರು ಈ ಒಂದು ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಕ್ಕಳಿಗೆ ಬೇಕಾದಂಥ ಸ್ಕೇಲ್ ಮತ್ತು ನೋಟ್ಸ್ಗಳನ್ನು ಕೊಟ್ಟು ಈ ಒಂದು ತಾಯಂದಿರನ್ನು ಕರೆಸಿ ಈ ಒಂದು ಕಾರ್ಯಕ್ರಮ ಮಾಡಿದಂಥ ನಮ್ಮ ಮೇವುಂಡಿ ಪ್ರಸನ್ನ ಕ್ರಿಯಾರ್ಥಿಗಳಾದಂಥ ಮೈತ್ರಾ ಪುಟ್ಟಣ್ಣ ಗುರುಮಾತೆಯರಿಗೆ ವಂದನೆ, ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೀವಿ. ಆ ಕಾರ್ಯಕ್ರಮದ ಭಾಗವಹಿಸಿದಂಥ ನಮ್ಮ ಶಾಲೆಯ ಅಧ್ಯಕ್ಷರು ಮತ್ತು ಹಳೆಯ ವಿದ್ಯಾರ್ಥಿಗಳು ಹಾಗೂ ಮಕ್ಕಳ ತಂದೆಯರು ಮತ್ತು ತಾಯಂದಿರು ಮತ್ತು ಈಗ ತಾನೇ PSI ಹುದ್ದೆಯಲ್ಲಿ ನೇಮಕಾತಿಯಲ್ಲಿ ಬಂದಂಥ ಶ್ರೀಕಾಂತ್ ಹುಲಿಕಟ್ಟಿಯವರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲರಿಗೂ ವಂದನೆಯನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿಶೇಷ ನೋಡಪ್ಪ ಏನ ರಾಮಲಿಂಗ ವಿಡಿಯೋ ಮಾಡ್ಬೋದು.